ಬಂಗಾರದ ತಟ್ಟೆಯಲ್ಲಿ ಮಾಣಿಕ್ಯದ ಉಂಡೆಗಳು, ಅಷ್ಟೊಂದು ಒಳ್ಳೆಯ ಉಂಡೆ ಇದು. ತುಂಬ ಸಿಹಿಯಾದ ಉಂಡೆ, ನಮ್ಮ ತುಳುವಿನಲ್ಲಿ ಮಾನ್ಕದ ಉಂಡೆ ಅಂತ ಹೇಳ್ತಾರೆ. ಇದೊಂದು ಸ್ವೀಟ್ ರೆಸಿಪಿ. ಆಹಾ, ಪರಿಮಳ ಅಂತೂ ತುಪ್ಪದ್ದು ಪರಿಮಳ ಮತ್ತು ಮೆಂತೆ ಹಾಕಿದಂತಹ ಪರಿಮಳ, ಒಂದು ನೈವೇದ್ಯಕ್ಕೆ ಇಡುವಂತಹ ಒಂದು ನೆಯ್ಯಪ್ಪ ಥರ ಒಂದು ಅಷ್ಟು ಒಳ್ಳೆಯ ಉಂಡೆ. ಇಂತಹ ಉಂಡೆಯನ್ನು ಎಲ್ಲಿ ಕೂಡ ತಿಂದಿರಲಿಕ್ಕಿಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಇದೀಗ ಹೇಗೆ ಮಾಡುವುದಂತೇಳಿ ನೋಡುವ. 1 ಲೋಟೆ ದೋಸೆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಕೂಡ ಆಗುತ್ತೆ, ಸೊಸೈಟಿ ಅಕ್ಕಿ ಕೂಡ ಆಗುತ್ತೆ, ದಪ್ಪ ಅಕ್ಕಿ ಅಂತ ಹೇಳ್ತಾರಲ್ಲ, ಆ ಅಕ್ಕಿಯನ್ನು ನಾನು ತಗೊಂಡಿದ್ದೇನೆ. ಒಂದೇ 1 ಗ್ಲಾಸ್ ತಗೊಂಡಿದ್ದೇನೆ. ಇದರಲ್ಲಿ ನಾನು ಸಾಧಾರಣ ಒಂದು 23 ಉಂಡೆಗಳನ್ನು ಮಾಡಿದ್ದೇನೆ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೇನೆ. ತುಂಬ ಸ್ಮೂತಾಗಿ, ತುಂಬ ಮೆದುವಾಗಿ, ತುಂಬ ರುಚಿಯಾಗಿ ಬರ್ತದೆ, ಪರಿಮಳ ಆಗ್ತದೆ. ಈ ಬೆಳ್ತಿಗೆ ಅಕ್ಕಿ ಗಟ್ಟಿ ಆಗೋದಕ್ಕಿಂತ, ಉಷ್ಣ ಆಗೋದಕ್ಕಿಂತ ಸ್ವಲ್ಪ ಮೆಂತೆಯನ್ನು ಹಾಕಿಕೊಳ್ಬೋದು. ಮೆಂತೆ ಸೀಕ್ರೆಟನ್ನು ಹಾಕೋದನ್ನು ನನ್ನ ಅಮ್ಮ ಹೇಳಿಕೊಟ್ಟದ್ದು ನನಗೆ. ಹಾಗಾಗಿ ಮೆಂತೆಯನ್ನು ಆ್ಯಡ್ ಮಾಡಿದ್ದೇನೆ ನಾನು. ಅರ್ಧ ಗಂಟೆ ನೆನೆಸಿದರೆ ಸಾಕು. ರಾತ್ರಿ ಕೂಡ ಪೂರ್ತಿಯಾಗಿ ಇದನ್ನು ನೆನೆಸಿಡ್ಬೋದು, ಬೆಳಿಗ್ಗೆ ಕೂಡ ರುಬ್ಬೋದು. ಅರ್ಧ ಹೋಳು ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗ್ತದೆ. ನೋಡಿ, ಒಂದೇ 1 ಚಮಚ ಜೀರಿಗೆ ಹಾಗೂ ಸ್ವಲ್ಪ ಏಲಕ್ಕಿಯನ್ನು ತಗೊಂಡಿದ್ದೇನೆ. ಏಲಕ್ಕಿಯನ್ನು ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಏಲಕ್ಕಿಯನ್ನು ಬಿಡಿಸಿ ಕೂಡ ಹಾಕ್ಬೋದು. ಓಕೆ, ರುಬ್ಬುವಾಗಲೇ ಹಾಕಿಕೊಳ್ಳಿ. ಬೆಲ್ಲ ಕೂಡ ನಾನು ರುಚಿಗೆ ತಕ್ಕಷ್ಟು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಳ್ಳಿ. ನಿಮ್ಮ ಸ್ವೀಟ್ನೆಸ್ಸನ್ನು ನೋಡಿಕೊಂಡು ಬೆಲ್ಲವನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ನಾನೀಗ ಇಲ್ಲಿ ಸೇರಿಸ್ತಾ ಇದ್ದೇನೆ. ಉಪ್ಪು 1 ಚಮಚ ಈಗಲೇ ಹಾಕಿಕೊಳ್ಳಿ, ಮತ್ತೆ ಹಾಕೋದು ಬೇಡ. ಕಲ್ಲುಪ್ಪು ಕೂಡ ಸೇರಿಸ್ಕೊಳ್ಬೋದು. ಹಾಗೆಯೇ ನೀರನ್ನು ಹಾಕಿ ಬೇಕಾದಷ್ಟು, ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ತರಿ ರುಬ್ಬಿಕೊಳ್ಬೇಕು. ತರಿ ಅಂತ ಹೇಳಿದರೆ ರವಾ ಟೆಕ್ಸ್ಚರಲ್ಲಿ ಬರಬೇಕು ಅದು. ಓಕೆ, ರವಕ್ಕಿಂತ ಕೂಡ ಸ್ವಲ್ಪ ದಪ್ಪವಾಗಿ ರುಬ್ಕೊಳ್ಬೋದು. ರವಾಡ್ದೊಂತೆ ದಪ್ಪ ಕಡೆಲೆ ಜರಿ ಜರಿಯ ಓಡು ತುಳುಟು ಜರಿ ಜರಿ ಪನ್ಪೇರತ ಅಂಚ, ತುಳುವಿನಲ್ಲಿ ಜರಿ ಜರಿ ಅಂತ ಹೇಳ್ತಾರೆ. ಹಾಗೆ ಕೋರ್ಸ್ಲಿ ಗ್ರೈಂಡೆಡ್ ಬ್ಯಾಟರ್, ಗೊತ್ತಾಯ್ತಲ್ಲ. ನೋಡಿ, ಈಗ ಕೈಗೆ ಇದು ರೌಂಡ್ ಆಗಿ ನಮಗೆ ಸಿಗಬೇಕು. ತುಂಬ ಸಣ್ಣ ಬೇಡ. ಸಣ್ಣ ಮಾಡಿದರೆ ಅಷ್ಟು ರುಚಿ ಆಗೋದಿಲ್ಲ. ಜರಿ ಮಾಡಿದರೆ ಪುಂಡಿಗೆಲ್ಲ ಹಾಗೆ ನಾವು ರುಬ್ಬುದಲ್ಲ, ಹಾಗೇನೆ ರುಬ್ಬಿದರೆ ಆಯಿತು. ಜರಿ ಕಡೆಲೆ ಪೂರ ಸಾಮಾನು ಒಟ್ಟುಗು ಪಾಡ್ಲೆ ಅಂತೋಜ ದಿನ ಬೊಕ್ಕ ಒಂದು ಅವೇನು ಕುಂದ ಓಡು ಮಾಜ ಓಡು ಅಂತೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿಕೊಳ್ತೇನೆ. ನೀರು ಕೂಡ ಉಂಟಲ್ಲ, ಈ ದೋಸೆಯದ್ದು ಹದಕ್ಕೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತೇವಲ್ಲ, ಆ ಹದಕ್ಕೆ ಬಂದರೆ ಸಾಕು. ಕಪ್ಪ ರೊಟ್ಟಿ ಅಂತ ಹೇಳ್ತಾರಲ್ಲ, ನಾವು ಓಡುಪಾಳ್ಯ ಕಪ್ಪ ರೊಟ್ಟಿಗೆ ಹಾಕ್ತೇವೆ ನೋಡಿ, ಅಷ್ಟು ದಪ್ಪ ಬಂದರೆ ಸಾಕು. ನೀರು ಪುಂಡಿಗೆ ಮಾತ್ರ ತೆಳು ಬಂದ, ಇದಕ್ಕೆ ಉಂಟಲ್ಲ ತುಂಬ ತೆಳು ಬೇಡ. ನೀರು ಪುಂಡಿ ಮಲ್ಪನಾಗ ನಮ್ಮ ತೆಳು ಮಲ್ಪುವ ಬಂದನು ಒಂದೆಕ್ಕೆ ತೆಳು ಪಡ್ಚಿ ಕಪ್ಪ ರೊಟ್ಟಿದಾತು ನೀರು ಮಲ್ತಂಡಯ್ಯವು ದೋಸೆದ ಹಿಟ್ಟದಾತು ದಾಲಜ್ಜಿ ಪಕ್ಕ ಕುಂದವನು ಉರುಂಡೆ ಕಟ್ಟುನು ಬೇಯರ್ ದೀಪಿನ್. ಓಕೆ, ಅಷ್ಟೇನು ಕಷ್ಟ ಇಲ್ಲ. ಇದು ತುಂಬ ಈಸಿ ಮಾಡಲಿಕ್ಕೆ. ಬೇಗ ಅರ್ಧ ಗಂಟೆ ಅಕ್ಕಿ ನೆನೆಸುವುದು, ತೆಂಗಿನಕಾಯಿ ಏಲಕ್ಕಿ ಜೀರಿಗೆ ಹಾಕಿ ರುಬ್ಬಿ ಇದನ್ನು ಈಗ ಬಿಸಿ ಮಾಡಬೇಕು. ಗೊತ್ತಾಯ್ತಲ್ಲ. ಬಿಸಿ ಅಂತ ಹೇಳಿದರೆ ಗ್ಯಾಸ್ ಮೇಲೆ ಇಟ್ಟು ಕೈಯನ್ನು ಸ್ಟಾಪ್ ಮಾಡದೆ ಇದನ್ನು ಬೇಗ ಹೈ ಫ್ಲೇಮಲ್ಲಿ ಫಾಸ್ಟ್ ಗ್ಯಾಸಲ್ಲೇ ಇದನ್ನು ತಿರುಗಿಸಬೇಕು. ತಕ್ಷಣ ಗಟ್ಟಿ ಆಗ್ತದೆ. ತಕ್ಷಣ ಗಟ್ಟಿಯಾದ ಮೇಲೆ ಇದನ್ನು ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡುವ. ಕೈ ಬುಡಂದೆ ಒಂದೇನು ಕುಂದವನು ದಪ್ಪ ನೆಪ್ಪಡು ಬಂದ ನೀರು ಬೊಡ್ಚಿ ಐತ ಬೊಕ್ಕ ನೆಕ್ ಲಾಸ್ಟ್ ಗೊಂಜಿ ಚಮಚ ತುಪ್ಪ ಪಾಡ್ನು ಸಮ ಬೇಯಡವು ಇತ್ತೆ ದಪ್ಪ ಈ ಬೊಕ್ಕವೇನು ಗ್ಯಾಸನ್ನು ಸ್ಲೋ ಮಲ್ತಂಡಾಂಡ ತಮ್ಮ ಮುಟ್ಟ ಸ್ಲೋ ಮಲ್ಕೊಂಡು ಬೊಡ್ಚಿ ಫಾಸ್ಟ್ ಡಿಪ್ಪಡು. ನಾನು ಅದೇ ಹೇಳಿದ್ದು, ಫಾಸ್ಟ್ ಗ್ಯಾಸಲ್ಲೇ ಅದನ್ನು ಇದು ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ. ಮತ್ತು ಇದು ಒಂದು ಸರ್ತಿ ಗಟ್ಟಿ ಆದಮೇಲೆ ಸ್ಲೋ ಗ್ಯಾಸಲ್ಲಿ ಇಡ್ಬೋದು. ಇದು ರಾತ್ರಿಯೇ ಮಾಡಿಟ್ಟುಕೊಂಡು ಬೆಳಿಗ್ಗೆ ಸ್ಟೀಮ್ ಮಾಡಿ ಪುಂಡಿಯನ್ನು ತಿನ್ಬೋದು. ಈಗ ನೋಡಿ ಗಟ್ಟಿ ಆಗ್ತಾ ಬಂತು. ನಾನು ಈಗ ಗ್ಯಾಸನ್ನು ಸ್ಲೋ ಮಾಡಲಿಲ್ಲ. ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ಆಯ್ತಾ. ಬಾಜನ ಮಾತ್ರ ದಪ್ಪದ ಬಸೋನ್ಲಿ ಒಂತೆ ಅಗೇಲದ ಈ ಜಿಂಡ ನಮಕ್ ಕುಂದವನಾಗ ಅವು ಗಟ್ಟಿ ಆಗ್ಬೇಕ. ಬಾಜನ ಅಂಚಿಂಚಿ ಬಲ್ಪುಂಡು ಈ ಪಾತ್ರೆ ಓಡಿ ಹೋಗ್ತದೆ ಆಚೆ ಈಚೆ. ಅದಕ್ಕೋಸ್ಕರ ಉಂಟಲ್ಲ ದಪ್ಪದ್ದು ಒಂದು ಪಾತ್ರೆ ಹಾಗೂ ಬಟ್ಟೆಯನ್ನು ಹಿಡ್ಕೊಂಡು ಇದನ್ನು ಫುಲ್ಲು ಉಂಟಲ್ಲ ಬೇಯಿಸಬೇಕು, ಕರೆಕ್ಟ್ ಬೇಯಿಸಬೇಕು. ಒಂದು ವೇಳೆ ದಪ್ಪ ತಳದ ಪಾತ್ರೆ ಹಿಡ್ಕೊಂಡ್ರೆ ಅದು ಎಂತ ಆಗ್ತದೆ ಗೊತ್ತುಂಟ, ಅಂಟುವುದಿಲ್ಲ, ಪಾತ್ರೆಗೆ ಕರಚಿ ಹೋಗುವುದಿಲ್ಲ. ತುಪ್ಪ ನೋಡಿ, ಊರಿನ ತುಪ್ಪವನ್ನು 1 ಚಮಚ ಹಾಕ್ಕೊಂಡಿದ್ದೇನೆ. ಎಷ್ಟು ಒಳ್ಳೆ ಒಂದು ಪರಿಮಳ ಬರ್ತದೆ ಗೊತ್ತುಂಟ. ತುಂಬ ಡಿಲಿಷಿಯಸ್, ತುಂಬ ಟೇಸ್ಟಿಯಾಗಿ ಒಂದು ಒಳ್ಳೆಯದು ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ಪುಂಡಿ ಅಂದರೆ ಸ್ವೀಟ್ ಪುಂಡಿ, ಇಂಥ ಪುಂಡಿಯೇ ತಿಂದಿರಲಿಕ್ಕಿಲ್ಲ ನೀವು. ನೋಡಿ ಕೈಗೆ ಅಂಟುವುದಿಲ್ಲ. ಆಯಿತು,
ಕೈಗೆ ಅಂಟುವುದಿಲ್ಲ. ಈಗ ಇದನ್ನು ಮುಚ್ಚಿ ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಒಂದು ಸಮ ಬೇಯೋಡವೆ, ಸ್ಲೋ ಗ್ಯಾಸ್ ಡಿಂಚನೆ ಒಂಚೂರು ಬೇಯಲೆ ಸಮ ಬೇಯ್ಪಲೆ. ಗ್ಯಾಸ್ ಆಫ್ ಮಲ್ತೇನು. ಇದನ್ನು ಮುಚ್ಚಿಟ್ಟು ಈಗ ನಾನು ಸ್ನಾನಕ್ಕೆ ಹೋಗ್ತೇನೆ ಬೆಳಿಗ್ಗೆ. ಮತ್ತೆ ಬಂದು ನೋಡುವಾಗ ಫ್ಯಾನ್ ಹಾಕಿ ಹೋಗಿದ್ದೆ. ಬಂದು ನೋಡುವಾಗ ಒಂದು ಅರ್ಧ ಗಂಟೆ ಆಗಿತ್ತು ವಾಪಸ್ ಬರುವಾಗ. ನಾನು ತಣ್ಣಗಾಗಿತ್ತು ತುಲೆ ಒಂದೇನೆ ಅಂದೀದು ಕೋದಿತ್ತೆ ಫ್ಯಾನ್ ಪಾಡ್ದು. ಬಂದಾಗ ಚಪ್ಪೆ ಆತಣ್. ಈಗ ನಾವು ಸ್ವಲ್ಪ ತುಪ್ಪವನ್ನು ಕೈಗೆ ಹಚ್ಚಿಕೊಂಡು ನೀರು ಕೂಡ ತಗೊಳ್ಬೋದು ಕೈಗೆ ಹಚ್ಚಲಿಕ್ಕೆ. ತುಪ್ಪವನ್ನು ಮಾತ್ರ ಹಚ್ಚಿದರೆ ತುಂಬ ಟೇಸ್ಟ್ ಆಗ್ತದೆ, ತುಂಬ ರುಚಿ ಆಗ್ತದೆ, ತುಂಬ ಪರಿಮಳ ಆಗ್ತದೆ. ಆ ಮೆಂತೆ, ಆ ಅಕ್ಕಿ ಉಂಟಲ್ಲ ಅದರ ಪರಿಮಳ, ವಾವ್ ಸೂಪರ್. ಇಂಥ ಉಂಡೆ ತಿನ್ನುವಾಗಲೇ ಮತ್ತೆ ನೀವು ನನ್ನ ಈ ಪುಂಡಿ ಅಷ್ಟೇ ನನ್ನನ್ನು ಕೂಡ ಇಷ್ಟಪಡ್ತೀರಾ, ಅಷ್ಟು ಒಳ್ಳೆ ಒಂದು ಪುಂಡಿ. ಇದನ್ನು ಹೀಗೆ ಗೋಲ್ ಮಾಡಿ ಒಂದು ಉಂಡೆ ಮಾಡೋದು, ಒಂದು ಪ್ಲೇಟಿಗೆ ಹಾಕಿಡೋದು. ಆಚಿಂದ ಒಂದು ತೊಂದೂರಲ್ಲಿ ನೀರನ್ನು ಇದು ಸ್ಟೀಮಿಗೆ ಇಡೋದು, ಮತ್ತು ಬೇಯಲಿಕ್ಕೆ ಇಡೋದು. ಅಷ್ಟೇ ಕೆಲಸ ಇರೋದು ಇದರಲ್ಲಿ. ಅದಕ್ಕೆ ಮಾಣಿಕ್ಯದ ಉಂಡೆ, ಮಾನ್ಕದ ಉಂಡೆ ಅಂತ ಹೇಳ್ತಾರೆ. ತುಲೆ ರೌಂಡ್ ಮಲ್ಪುನು ತುಪ್ಪ ಕೈಟು ಒಂದು ಉಂಡು ಪಳಪಳಪನ ಒಂದು ಉರುಂಡೆ ಕಟ್ಟುನು ಇಡ್ಬೇಕ. ಸ್ಟೀಮುಡ್ ಬೇಯರ್ದೀಪಿನ ಒಂದು 20 ನಿಮಿಷ ದೀಲೆ, ಒಂದು 20 ನಿಮಿಷ ಬೇಯಿಸಿ ಆಯಿತಾ. 20 ನಿಮಿಷ 15 ನಿಮಿಷ ಸಾಕು. ಸಣ್ಣ ಉಂಡೆ ಕಟ್ಟೋದಾದರೆ ಒಂದು 25 ಉಂಡೆ ಆಗ್ತದೆ, ಒಂದು 3-4 ಜನಕ್ಕೆ ಸಾಕಾಗ್ತದೆ. ಮತ್ತು ದೊಡ್ಡ ಉಂಡೆ ಆದರೆ ಒಂದು 23-22 ಆಗ್ತದೆ. ನಾನು ಸ್ವಲ್ಪ ಮೀಡಿಯಮ್ ಉಂಡೆ ಕಟ್ಟಿದ್ದೇನೆ. ತುಪ್ಪ ಹಚ್ಚಿ ಕಟ್ತಾ ಇರೋದು ಉಂಡೆಯನ್ನು. ಬೇಗ ಆಗ್ತದೆ ಇದು. ರಾತ್ರಿಯೇ ಜಾಬಿಗೆಲ್ಲ ಹೋಗೋರು, ಕೆಲಸಕ್ಕೆ ಹೋಗೋರು ರಾತ್ರಿ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಬೆಳಿಗ್ಗೆಗೆ ಸುಮಾರು ಕೆಲಸ ಆಗ್ತದೆ ಇದು. ಅದಕ್ಕೆ ರಾತ್ರಿ ಮಾಡಿಕೊಂಡು ಸ್ಟೀಮ್ ಮಾಡಿ ಬೆಳಿಗ್ಗೆ ತಿಂದು ಹೋಗ್ಬೋದು. ಇದರಲ್ಲಿ 23-24 ಆಗಿದೆ. ಸಣ್ಣ ಉಂಡೆ ಆದರೆ ಇನ್ನೊಂದು 3-4 ಜಾಸ್ತಿ ಆಗ್ತದೆ. ಇದನ್ನೀಗ ನಾವು ಸ್ಟೀಮ್ ಮಾಡುವ. ಸ್ಟೀಮ್ ಮಲ್ಪುನ ಗೊತ್ತುಂಡದ ತುಳುತಾಗಲೇ ನಮಕ್ ತೊಂದರುಡು ಬೇಯರ್ದಿವರೆ ಸಾಲ ಪನೋಡೊಂದು ಇಜ್ಜಿ ಬೇಯರ್ದಿಣ್ಣ ಅಂಡ ನೀರು ಸ್ವಲ್ಪ ಸ್ಟೀಮ್ ಬರಲಿ. ಇದರದ್ದು ನಾವು ಈ ತೊಂದೂರಲ್ಲಿ ಇಡ್ತೇವಲ್ಲ, ಇಡ್ಲಿ ಪಾತ್ರೆಯಲ್ಲಿ ಇಡ್ತೇವಲ್ಲ, ಇಟ್ಟ ಮೇಲೆ ನೀರು ಉಂಟಲ್ಲ ಕುದಿಬೇಕು. ಈಗ ಹೀಗೆ ಮೇಲೆ ಅದರಲ್ಲಿ ತೂತಿನಲ್ಲಿ ಸ್ಟೀಮ್ ಬರುವಾಗ ಉಂಡೆಗಳನ್ನು ಹಾಕಿದರೆ ಆಯಿತು. ಉಂಡೆಗಳು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಉಂಟು ನೋಡಿ ಆಚೆ ಹೋಗ್ತದೆ. ಅದು ಅಷ್ಟು ಒಳ್ಳೆಯದಾಗಿದೆ. ಎಂಥ ಕಷ್ಟ ಇಲ್ಲ. ಅಲ್ಲಿ ಬೇಯಿಸುವಾಗ ಉಂಟಲ್ಲ ಸರಿ ಬೇಯಿಸಿದರೆ ಆಯಿತು. ಭಾರಿ ಶೋಕದ ಮಾನ್ಕದ ಉಂಡೆ ಇತ್ತೆ ಸ್ಟೀಮ್ ಆವಡು ಬೇಯ್ತದಾಯಿನೇ ಯಾನು ತೋಜವೆ ಅಂಚೆನೆ ಎನ್ನ ರೆಸಿಪಿನ ಮಾತೆರೆಗ್ಲ ಶೇರ್ ಮಲ್ಪ್ಲೆ ಬೊಕ್ಕ ಲೈಕ್ಲ ಮಲ್ಪ್ಲೆ ಬೊಕ್ಕ ಎನ್ನ ಸಬ್ಸ್ಕ್ರೈಬ್ ಮಲ್ಪ್ಲೆ ಚಾನಲ್ ಮಾತೆರೆಗ್ಲ ಶೇರ್ ಮಲ್ಪ್ಲೆ ಅಂಚೆನೆ ಈ ಎನ್ನ ಮಾನ್ಕದ ಉಂಡೆ ಎಂಚಾತನಂದು ಪನ್ಲೆ ನೋಡಿ. ಸ್ಟೀಮ್ ಆಯಿತು 20 ನಿಮಿಷ. ಒಳ್ಳೆಯದಾಗಿದೆ. ಸೂಪರ್ ಆಗಿರುವ ಮಾಣಿಕ್ಯದ ಉಂಡೆಗಳು. ತುಳುವಿನ ಒಂದು ಟ್ರೆಡಿಷ್ನಲ್ ರೆಸಿಪಿ, ಹಳೇ ಕಾಲದ ಒಂದು ಪುಂಡಿಯ ರೆಸಿಪಿ. ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ. ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿ ಒಂದು ವೇಳೆ ನೀವು ಅಕ್ಕಿಯನ್ನು ಜಾಸ್ತಿ ತಗೊಂಡ್ರೆ ತೆಂಗಿನಕಾಯಿ ಜಾಸ್ತಿ ಹಾಕಿ ಆಯಿತಾ. ಮತ್ತು ಇದು ಏಲಕ್ಕಿ ಜೀರಿಗೆ ಅಷ್ಟೇ ಸಾಕು. ಮೆಂತೆ ಮಾತ್ರ ಜಾಸ್ತಿ ಹಾಕಬೇಡಿ. ಮೆಂತೆ ಉಂಟಲ್ಲ ಜಾಸ್ತಿ ಅಕ್ಕಿಗೆ ಸಹ 1 ಚಮಚ ಸಾಕು. ಎಷ್ಟು ನೋಡಿ ಸ್ಮೂತಾಗಿ ಸೂಪರ್ಬಾಗಿ ಬಂದಿದೆ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ಬಂಗಾರದ ಉಂಡೆಗಳು ಬಂಗಾರದ ತಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಓಕೆ ಬಾಯ್, ಥ್ಯಾಂಕ್ ಯು.